ಭಾಷಣವನ್ನ ಕೇಳಿದ್ದೇನೆ. ಏನೇ ಆಗಲಿ ನನಗೆ ರಾಷ್ಟ್ರನೇ ಮೊದಲು ಅಂತ ಹೇಳುವಂತ ಜೀವ, ಧರ್ಮವೇ ನನ್ನ ಅಸ್ತಿತ್ವ ಎನ್ನುವಂತ ಧೈರ್ಯದ ಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ದೇಶದ ಭದ್ರತೆ ಸಂಸ್ಕೃತಿಯ ಉಳಿದ ಪ್ರಶ್ನೆ ಬಂದಾಗ ರಾಜಿ ಮಾಡಿಕೊಳ್ಳೋ ಮಾತೇ ಇಲ್ಲ ಅನ್ನುವಂತ ಒಂದು ಹುಲಿ ನಮ್ಮ ಪ್ರೀತಿಯ ನಿಮ್ಮ ಆವೇಶದ ಭಾಷಣಗಳು ಯುವಕರಲ್ಲಿ ರಕ್ತ ಒಂದು ರೀತಿ ಬಿಸಿಯಾಗೋ ಹಾಗೆ ಮಾಡುತ್ತೆ. ಅದರ ಜೊತೆಗೆ ತುಂಬಾ ಜನ ಆರಕ್ಷಕ ಇಲಾಖೆಗೆ ಬಂದಿದ್ದಾರೆ. ಕಾರಣ ನಮ್ಮ ಅನರ್ಘ್ಯ ರತ್ನ, ನಮ್ಮ ಸುರಕ್ಷೆ, ಅವರನ್ನ ಉಳಿಸ್ಕೊಳ್ಬೇಕು ಇನ್ನು 100 ವರ್ಷ ಅನ್ನೋ ಭಾವನೆ ನಮ್ಮದು. ನಮ್ಮ ದೇಶದ ಹೆಮ್ಮೆ ಪ್ರಮೋದ್ ಮುತಾಲಿಕ್ರವರ ಭಾಷಣವನ್ನು ಕೇಳೋಣ. ಭಾರತ ಮಾತೆಗೆ ಸಿರಿ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾ ವೇದಿಕೆಯ ಮೇಲಿರುವಂಥ ಎಲ್ಲ ಸಂತ ಮಹಂತರೇ, ಗಣ್ಯಮಾನ್ಯರೇ, ಸಹೋದರ ಸಹೋದರಿಯರೇ, ಆತ್ಮೀಯ ಬಂಧುಗಳೇ, ತಾಯಿಯರೇ, ಪತ್ರಕರ್ತ ಬಂಧುಗಳೇ, ಆರಕ್ಷಕ ಬಂಧುಗಳೇ, ಅಖಿಲ ಭಾರತ ಹಿಂದೂ ಮಹಾಸಭಾ ಅತ್ಯಂತ ಪುರಾತನವಾದಂಥ ಸಂಘಟನೆ ಮತ್ತು ರಾಜಕೀಯ ಪಕ್ಷವೂ ಕೂಡ ಕರ್ನಾಟಕದಲ್ಲಿ ಇದರ ನೇತೃತ್ವವನ್ನು ತಗೊಂಡಂಥವರು ಡಾಕ್ಟರ್ ಮನೋಜ್ ಅವರು ತಮ್ಮ ಜನ್ಮ ದಿನದ ನಿಮಿತ್ತ ಮತ್ತು ಹಿಂದೂ ಮಹಾಸಭಾದ ಸಿದ್ಧಾಂತ ವಿಚಾರವನ್ನು ಪ್ರಚಾರ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಕಳೆದ 5 ವರ್ಷದಿಂದ ಈ ರೀತಿಯ ಸಭೆಯನ್ನು ತಗೊಳ್ತಾ ಇರುವಂಥದ್ದು ಅತ್ಯಂತ ಅದ್ಭುತವಾಗಿದೆ. ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಈಗಾಗಲೇ ಮಾತನಾಡಿದಂಥವರು ಹಿಂದುತ್ವ, ದೇಶದಲ್ಲಿರುವಂಥ ವ್ಯವಸ್ಥೆ, ಇದರ ಸಂಬಂಧಪಟ್ಟಾಗೆ ಅವರ ವಿಚಾರಗಳನ್ನು ನಾವು ಕೇಳಿದ್ವಿ. 100ಕ್ಕೆ 100 ಸತ್ಯವಾದ. ಎಲ್ಲರೂ ಎಲ್ಲವನ್ನೂ ಪಾಲಿಸಬೇಕಾದಂಥ ಇವತ್ತಿನ ದಿನ. ಬಂಧುಗಳೇ, ಇವತ್ತು ಜಾತಿ ಹೆಸರಿನಲ್ಲಿ ಸಂಘಟನೆಯನ್ನು ಮಾಡಬಹುದು, ವೃತ್ತಿ ಹೆಸರಿನಲ್ಲಿ ಮಾಡಬಹುದು, ಮಹಿಳಾ ಸಂಘಟನೆ ಮಾಡಬಹುದು, ರೈತ ಸಂಘಟನೆ ಮಾಡಬಹುದು, ಡಾಕ್ಟರ್ ಸಂಘಟನೆ ಮಾಡಬಹುದು. ಹೀಗೆ ಬೇರೆ ಬೇರೆ ರೀತಿಯ ಜಾತಿ ವೃತ್ತಿ ಇದನ್ನೆಲ್ಲವನ್ನೂ ಸಂಘಟನೆ ಮಾಡ್ತಾ ಹೋಗಬಹುದು. ಆದರೆ ಇವರೆಲ್ಲರನ್ನೂ ಒಟ್ಟುಗೂಡಿಸಿ ಹಿಂದೂ ಸಂಘಟನೆ ಅಂದ ತಕ್ಷಣವೇ ಸಾಕಷ್ಟು ರೀತಿಯ ಗೊಂದಲ, ಅಪಪ್ರಚಾರ, ವಿರೋಧ ಎಲ್ಲವೂ ಪ್ರಾರಂಭ. ಒಂದಾಗೋದು ಬೇಡ, ನೀವು ಬಿಡಿ ಬಿಡಿಯಾಗಿ ಜಾತಿಯಿಂದ ಒಡೆದ ಹಾಕಬೇಕಾದ್ರೆ ಭಾಷೆ ಸಮಾವೇಶ ಮಾಡಿ. ಎಂಥ ವಿಚಿತ್ರವಾದಂತಹ ಮಾನಸಿಕತೆ ಈಗಾಗಲೇ ನಮ್ಮ
ರೈತ ಪ್ರಮುಖರಾದಂತ ಅವ್ರು ಹೇಳಿದ್ರು 80 ವರ್ಷ ಆಯ್ತಂದ್ರೆ ನಾವು ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ. 80 ವರ್ಷದಲ್ಲಿ ಏನಾದ್ರೂ ಆಗಬೇಕಾಗಿತ್ತು ಅನ್ನುವಂಥದ್ದು ಯೋಚನೆ ಮಾಡಿದರೆ ಸಾಧನೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು, ಈ ಸಮಾಜ ಎಷ್ಟು ಇನ್ನೂ ಬೇಗ ಬರಬೇಕಾಗಿತ್ತು, ಅಭಿವೃದ್ಧಿ ಅನ್ನುವಂಥದ್ದು ಸುಮ್ಮನೆ ಒಂದು ಶಾಂಪಲ್ ಹೇಳ್ತೇನೆ. 6 ಲಕ್ಷ ಹಳ್ಳಿಗಳ ನಾಡು ನಮ್ದು ಭಾರತ. 6 ಲಕ್ಷ ಹಳ್ಳಿಗಳಿದ್ದಾವೆ ಭಾರತದಲ್ಲಿ. ಇವತ್ತಿಗೂ ಕೂಡ 80 ವರ್ಷ ಆಯಿತು, 2 ಲಕ್ಷ ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ, ಕುಡಿಯೋ ನೀರಿಲ್ಲ. 2 ಲಕ್ಷ ಹಳ್ಳಿಗಳಲ್ಲಿ 80 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕು. ಎಲ್ಲ ರೀತಿಯ ರಾಜಕಾರಣಿಗಳು ಬೇರೆ ಬೇರೆ ರೀತಿಯ ಆಡಳಿತವನ್ನ ಮಾಡಿದರು. ಒಂದು ಕುಡಿಯೋಕೆ ನೀರಿನ ವ್ಯವಸ್ಥೆ ನಮ್ಮ ಕಡೆಯಿಂದ ಮಾಡಕ್ಕಾಗಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀವಿ ನಾವು? ನಮ್ಮ ದೇಶದಲ್ಲಿ ಎಷ್ಟು ನದಿಗಳಿದ್ದಾವೆ, ಕೆರೆಗಳು ಎಷ್ಟಿದ್ದಾವೆ? ಹೀಗೆ ಜಲ ಸಂಪತ್ತು ಇಡೀ ಜಗತ್ತಿನಲ್ಲಿಲ್ಲ, ಅಷ್ಟು ನೀರಿನ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ. ವರ್ಷ ಪೂರ್ತಿ ಹರಿಯುವಂತ ನದಿಗಳಿದ್ದಾವೆ, ತುಂಬಿ ತುಳುಕಿ ಇಡೀ ಜಗತ್ತಿಗೆ ನೀರು ಕೊಡುವಷ್ಟು ನದಿಗಳು ನಮ್ಮಲ್ಲಿದ್ದಾವೆ. ಆದರೂ ಕೂಡ 2 ಲಕ್ಷ ಹಳ್ಳಿಗಳಲ್ಲಿ ಇವತ್ತಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ತಪ್ಪ್ಯಾವುದು? ಎಲ್ಲಿ ತಪ್ತಾ ಇದ್ದೀವಿ? ನಾವು ಸೇರಿಸಿ ಎಲ್ಲರೂ ಸೇರಿ ನಾವೆಲ್ಲರೂ ತಪ್ತಾ ಇದ್ದೇವೆ. ಈ ರಾಜಕೀಯ ವ್ಯವಸ್ಥೆ, ರಾಜಕಾರಣಿಗಳು, ನಾನು ಆ ಪಕ್ಷ ಈ ಪಕ್ಷ ಹೇಳೋದಲ್ಲ, ಎಲ್ಲರೂ ಅವರೇ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನೀರು ಕುಡಿಬೇಡಿ. 6 ಲಕ್ಷ ಹಳ್ಳಿಗಳಲ್ಲಿ ಸರ್ಕಾರಿ ಶೆರೆ ಅಂಗಡಿ 6 ಲಕ್ಷ ಹಳ್ಳಿಗಳಲ್ಲಿದೆ. ಕುಡಿಯಕ್ಕೆ ಸರಾಯಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೀರಿಲ್ಲ, ಸರಾಯಿ ಕುಡೀರಿ. ನೀವು ಹಾಳಾಗಿ, ನಿಮ್ಮ ಮನೆ ಹಾಳಾಗಲಿ, ನಿಮ್ಮ ದೇಶ ಹಾಳಾಗಲಿ ಅನ್ನುವಂತ ನೀಚ ನಿರ್ಲಜ್ಜ ರಾಜಕೀಯ ಧುರೀಟು 80 ವರ್ಷದ ಸಾಧನೆ ಇದೆ. ಸರಾಯಿ ಎನ್ನುವಂಥದ್ದು ಎಷ್ಟು ಕೆಟ್ಟದ್ದು, ಎಷ್ಟು ರೀತಿಯ ಅನಾಹುತ ಮಾಡ್ತಾ ಇದೆ ಅನ್ನುವಂಥದ್ದು ಕಲ್ಪನೆ ಮಾಡ್ಕೊಳ್ಳಕ್ಕಾಗಲ್ಲ. ಸೊ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀವಿ. ಈ ರೀತಿ 80 ವರ್ಷದ ಈ ಸಾಧನೆಯ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಎಷ್ಟು ಮಾಡಬೇಕಾಗಿತ್ತು ಅಷ್ಟಾಗಲಿಲ್ಲ, ಆಗಿಲ್ಲ. ಅದಕ್ಕೆ ನಾವು ಕಾರಣಕರ್ತರಿದ್ದೇವೆ. ಬರೇ ರಾಜಕಾರಣಿಗಳಿಗೆ ಬೈದ್ರೆ ಆಗುವುದಿಲ್ಲ, ರಾಜಕೀಯ ಪಕ್ಷದವರಿಗೆ ಬೈದ್ರೆ ಆಗುವುದಿಲ್ಲ. ಸೊ ನಾವು ಜವಾಬ್ದಾರಿ ಇದ್ದೀವಿ ಅದಕ್ಕೆ. ನಮ್ಮ ದೇಶದ ಸ್ವಾತಂತ್ರ್ಯದ ಜೊತೆನೆ 2 ದೇಶ ಸ್ವಾತಂತ್ರ್ಯ ಸಿಕ್ತು. ಒಂದು ಜಪಾನ್, ಎರಡನೇದು ಇಸ್ರೇಲ್. ಎರಡೂ ಕೂಡ ನಮ್ಮ ಸ್ವಾತಂತ್ರ್ಯದ ಹಿಂದೆ ಮುಂದೆ ಸಿಕ್ಕಂತ 2 ದೇಶ. 2 ದೇಶ ಹೇಗಿತ್ತು ಅಂತ ಅದರ ಇತಿಹಾಸವನ್ನು ನಾವು ಓದ್ಕೋಬೇಕು. ಇಸ್ರೇಲ್ 2000 ವರ್ಷ ಅದರ ಭೂಮಿ ಇರಲಿಲ್ಲ, ದೇಶ ಇರಲಿಲ್ಲ. 2000 ವರ್ಷ ಇಡೀ ಜಗತ್ತಿನಲ್ಲಿ ಯಹೂದಿಗಳು, ಈ ಇಸ್ರೇಲಿಗಳು ಎಲ್ಲ ಕಡೆಗೆ ಬೀದಿ ಭಿಕಾರಿಯಾಗಿ ಅವರನ್ನು ಓಡಿಸ್ಬಿಟ್ಟಿದ್ರು.
ಜಪಾನ್ನವರನ್ನು ಕೂಡ ಸ್ವಾತಂತ್ರ್ಯ ಇರಲಿಲ್ಲ. ಸೊ ಎರಡೂ ದೇಶಕ್ಕೆ ನಮ್ಮ ದೇಶದ ಜೊತೆನೆ ಸ್ವಾತಂತ್ರ್ಯ ಸಿಕ್ತು. ಇವತ್ತು ಜಪಾನ್ ಮತ್ತು ಇಸ್ರೇಲ್ ಇಡೀ ಜಗತ್ತಿಗೆ ನಂಬರ್ 1 ಸ್ಥಾನದಲ್ಲಿದೆ. ಇಸ್ರೇಲ್ ಇವತ್ತು ಯಾವ ದೇಶವನ್ನು ಕೂಡ ಇಸ್ರೇಲ್ ಕಡೆಗೆ ಬೆಟ್ಟು ಮಾಡಿ ತೋರಿಸುವಂತ ಧೈರ್ಯ ಯಾವ ದೇಶಕ್ಕೂ ಆಗಲಿಕ್ಕಿಲ್ಲ. ಅಂತ ಬಲಿಷ್ಠವಾದಂತ ಇವತ್ತ ರಾಷ್ಟ್ರ ಆಗಿ ನಿಂತಿದೆ ಜಪಾನ್. ಕೈಗಾರಿಕೋದ್ಯಮದಲ್ಲಿ, ಆರ್ಥಿಕದಲ್ಲಿ ಇಡೀ ಜಗತ್ತಿಗೆ ಇವತ್ತು ಸವಾಲಾಗಿ ಯಶಸ್ವಿಯಾಗಿ ಇವತ್ತು ಜಪಾನ್ ಶ್ರೇಷ್ಠ ದೇಶ ಅಂತ ಹೇಳಿಕೊಂಡಿದೆ. ಈ ಎರಡೂ ದೇಶ ಯಾಕೆ? ನಾವು ಕೂಡ ಆವಾಗಲೇ ಸ್ವಾತಂತ್ರ್ಯ ತಗೊಂಡಿದ್ದೀವಿ. ಈ ಎರಡೂ ದೇಶ ಎಷ್ಟಿದೆ? ಇಸ್ರೇಲ್ 1 ಕೋಟಿ ಜನಸಂಖ್ಯೆ, ಒಂದೇ 1 ಕೋಟಿ, ಬೆಂಗಳೂರಷ್ಟು. ಜಪಾನ್ ಅದು ಬಹಳ ಚಿಕ್ಕ ರಾಷ್ಟ್ರ. ಭಾರತ 2000 ಮೈಲಿ ಉದ್ದ, 2000 ಮೈಲಿ ಅಗಲ ಇರುವಂತಹ ಭಾರತ ದೇಶ 140 ಕೋಟಿ ಜನಸಂಖ್ಯೆ. ಸೊ ಎರಡು ರಾಷ್ಟ್ರ ಇವತ್ತು ಜಗತ್ತಿನಲ್ಲಿ ಶ್ರೇಷ್ಠತೆಯನ್ನು ಗಳಿಸಬೇಕಾದ್ರೆ ನಾವೇ ಗಳಿಸಲಿಲ್ಲ. ಎಲ್ಲವೂ ಇತ್ತಲ್ಲ, ಜನಶಕ್ತಿ ಇದೆ, ಜಲಶಕ್ತಿ ಇದೆ, ಅರಣ್ಯ ಶಕ್ತಿ ಇದೆ, ಜ್ಞಾನ ಇದೆ, ಎಲ್ಲವೂ ಇದೆ. ನನ್ನ ಅನಿಸಿಕೆ ಒಂದು 2-3 ಕಾರಣದಿಂದ ನಾವು ಕಡಿಮೆ ಬೀಳ್ತಾ ಇದ್ದೀವಿ, ಅಭಿವೃದ್ಧಿ ಕಡೆ ಹೋಗ್ತಾ ಇಲ್ಲ. ಒಂದು, ದೇಶಭಕ್ತಿ ಇಲ್ಲ. ದೇಶಭಕ್ತಿ ಅನ್ನುವಂಥದ್ದು ಇಲ್ಲ. ಎರಡನೇ, ಈಗಾಗಲೇ ನಮ್ಮ ಮೋಹನ್ ಹೇಳಿದರು, ನಾವು ಜಾತಿಯಲ್ಲಿ ವಿಂಗಡಣೆ ಆಗಿದ್ದೀವಿ, ಭಾಷೆಯಲ್ಲಿ ವಿಂಗಡಣೆ ಆಗಿದ್ದೀವಿ, ರಾಜ್ಯದಲ್ಲಿ ವಿಂಗಡಣೆ ಆಗಿದ್ದೀವಿ, ರಾಜಕೀಯ ಪಕ್ಷದಲ್ಲಿ ವಿಂಗಡಣೆ ಆಗಿದ್ದೀವಿ. ಒಟ್ಟಾಗಿ ಒಂದೇ ಒಂದು ಧ್ವನಿಯಲ್ಲಿ ನಾನು ಹಿಂದೂ ಇದ್ದೀನಿ ಎಂತಿರುವಂತಹದ್ದು ಇವತ್ತು ಕಾಣ್ತಾ ಇಲ್ಲ. ಒಗ್ಗಟ್ಟಿಲ್ಲ, ಏಕತೆ ಇಲ್ಲ, ಸಮಾನತೆ ಇಲ್ಲ. ಇದು ಬಹಳ ದೊಡ್ಡ ದೋಷ. ದೇಶಭಕ್ತಿ ಇಲ್ಲ, ಒಗ್ಗಟ್ಟಿಲ್ಲ. ಮೂರನೇದು, ಧೈರ್ಯ ಇಲ್ಲ. ಯಾರೋ ಏನೋ ಹಾಗೆ ಅಂದ ತಕ್ಷಣನೇ ಹೆದರ್ಕೊಳ್ಳುವಂತ ಹಿಂದೂ ಸಮಾಜ ಇದ್ದ ಪರಿಣಾಮದಿಂದ 80 ವರ್ಷ ಆದರೂ ಕೂಡ ನಾವು ಇವತ್ತು ಜಗತ್ತಿಗೆ ಸವಾಲು ಹಾಕುವಂತ ಸ್ಥಿತಿಯಲ್ಲಿ ಇಲ್ಲ. ಮೋಹನ್ ಹೇಳು, ಸ್ವಾತಂತ್ರ್ಯ ವೀರ ಸಾವರ್ಕರ್ ನಮ್ಮ ಕರ್ನಾಟಕಕ್ಕೆ ಬಂದಿದ್ರು. ಹೇಗೆ ಬಂದ್ರು? 1950ರಲ್ಲಿ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನದ ಅಧ್ಯಕ್ಷ ಲಿಯಾಕತ್ ಅಲಿ ಅನ್ನುವಂತ ಒಬ್ಬ ಅಧ್ಯಕ್ಷ ಭಾರತಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ ಸಾವರ್ಕರ್ರನ್ನ ಅರೆಸ್ಟ್ ಮಾಡ್ತಾರೆ. ಪ್ರಿಕಾಷನ್ ಅರೆಸ್ಟ್ ಮಾಡ್ತಾರೆ, ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತಾರೆ, ಮುಂಜಾಗ್ರತಾ